ಹತ್ತಿರವಿರುವ ಹಿರೇಬಾಗೇವಾಡಿ ಟೋಲ್ ಪ್ಲಾಜಾದಲ್ಲಿ ಅವ್ಯವಸ್ಥೆ, ಪ್ರಯಾಣಿಕರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಟೋಲ್ ಪ್ಲಾಜಾದಲ್ಲಿ ವಾಹನದಾರರಿಗೆ ಕಡ್ಡಾಯವಾಗಿ ಒದಗಿಸಬೇಕಾದ ಮೂಲಭೂತ ಸೌಲಭ್ಯಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬಂತಹ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಟಿಕೆಟ್ ಪಡೆದು ಸಂಚರಿಸುವ ಪ್ರಯಾಣಿಕರಿಗೆ ತುರ್ತು ಸಂದರ್ಭದಲ್ಲಿ ಜೀವ ರಕ್ಷಕವಾಗಬೇಕಾದ ಹೆದ್ದಾರಿ ಸಹಾಯವಾಣಿ SOS ಹೈವೇ ಹೆಲ್ಪ್ಲೈನ್ ವ್ಯವಸ್ಥೆಯ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ಅಪಘಾತ ಅಥವಾ ಸಂಕಷ್ಟದ ಸಂದರ್ಭದಲ್ಲೂ ಸಹಾಯ ದೊರೆಯದಿರುವುದು ಪ್ರಯಾಣಿಕರಲ್ಲಿ ಭೀತಿ ಹುಟ್ಟಿಸಿದೆ. ಇನ್ನೊಂದು ಕಡೆ ಟೋಲ್ ಪ್ಲಾಜಾದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ದೂರ ಪ್ರಯಾಣಿಸುವ ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ಮಕ್ಕಳು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗೆಯೇ ಶೌಚಾಲಯಗಳ ಸ್ಥಿತಿ ಇನ್ನೂ ಕೂಡ ದಯನೀಯವಾಗಿದೆ. ಸ್ವಚ್ಛತೆ ಇಲ್ಲದೆ ದುರ್ವಾಸನೆ ಬೀರ್ತಾ ಇದ್ದು ಬಳಸಲು ಕೂಡ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಇದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿಗೆ ವಿರುದ್ಧವಾಗಿದ್ದು ಸಾರ್ವಜನಿಕ ಆರೋಗ್ಯಕ್ಕೂ ಕೂಡ ಅಪಾಯ ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಹಿರೇಬಾಗೇವಾಡಿ ಟೋಲ್ ಸಿಬ್ಬಂದಿಯಿಂದ ಸೌಜನ್ಯಪೂರ್ಣ ವರ್ತನೆಯ ಕೊರತೆ ಕೂಡ ವ್ಯಾಪಕ ಅಸಮಾಧಾನಕ್ಕೆ ಕಾರಣವಾಗಿದೆ. ಪ್ರಯಾಣಿಕರೊಂದಿಗೆ ಜಗಳವಾಡುವುದು, ಸರಿಯಾಗಿ ಮಾತನಾಡದೆ ಅವಾಚ್ಯ ಶಬ್ದ ಬಳಸುವುದು, ಗೌರವವಿಲ್ಲದ ವರ್ತನೆ ನಡೆಸುವುದು ಸಾಮಾನ್ಯವಾಗಿದ್ದು ಇದು ನಾಗರಿಕರಿಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದೆ. ಹಾಗಿದ್ರೆ ಸಾರ್ವಜನಿಕರ ಪ್ರಶ್ನೆ ನೋಡೋದಾದ್ರೆ, ಟೋಲ್ ಹಣ ವಸೂಲಿಸುವಾಗ ನಿಯಮಗಳು ಕಡ್ಡಾಯವಾದರೆ ಸೌಲಭ್ಯ ಒದಗಿಸುವುದು ಯಾಕೆ ಕಡ್ಡಾಯವಾಗಿಲ್ಲ ಎಂದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾರ್ವಜನಿಕರ ಆಗ್ರಹ ಕೇಳುವುದಾದ್ರೆ, ಹಿರೇಬಾಗೇವಾಡಿ ಟೋಲ್ ಪ್ಲಾಜಾ ಆಡಳಿತದ ಮೇಲೆ ತಕ್ಷಣ ಪರಿಶೀಲನೆ ಮಾಡಿ ಕೆಲಸ ಮಾಡದ SOS ವ್ಯವಸ್ಥೆ ಸರಿಪಡಿಸಲು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಲು, ಶೌಚಾಲಯಗಳ ಸ್ವಚ್ಛತೆ ಕಡ್ಡಾಯಗೊಳಿಸಲು, ಸೌಜನ್ಯವಿಲ್ಲದ ಸಿಬ್ಬಂದಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ಕಠಿಣ ಕ್ರಮ ಜರುಗಿಸಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುವ ಟೋಲ್ ಪ್ಲಾಜಾಗಳ ಮೇಲೆ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಜನತೆ ಒತ್ತಾಯಿಸಿದ್ದಾರೆ. ಬೆಳಗಾವಿಗೆ ಹೋಗುವಂತ ಟೋಲ್ನಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ನಲ್ಲಿ ನೋಡ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಅಂತೇಳಿ ಇಲ್ಲಿ ಇದನ್ನು ಮಾಡಿದ್ರು. ಹಿರೇಬಾಗೇವಾಡಿ ಟೋಲ್ನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ, ನಾವು ಹಿಂದೂ ಒಂದ್ಸಲ ನಾವು ನ್ಯೂಸ್ ಮಾಡಿದ್ವಿ. ಇಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲ. ಮತ್ತು ಹಿಂದೆ ಇಲ್ಲೇ ನಾವು ಟಾಯ್ಲೆಟ್ ಬಗ್ಗೆ ಮತ್ತು ಇಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ನಾವು ಹಲವಾರು ಸಾರಿ ಅವರಿಗೆ ತಿಳಿಸಿದ್ರು ಕೂಡ ಅವರು ಯಾವುದೇ ರೀತಿ ಸ್ಪಂದಿಸದೆ ಇವತ್ತಿನ ದಿವಸ ನಾವು ನೇರವಾಗಿ ನೋಡ್ಬೋದು ಇಲ್ಲಿ ಏನೂ ಇಲ್ಲ, ಕುಡಿಯುವ ನೀರಿನ ಬಾಟ್ಲಿ ಇಲ್ಲ. ಅವಾಗೂ ಕೂಡ ನೀರಿನ ಬಾಟ್ಲಿ ಇದ್ದಿರ್ಕಿಲ್ಲ. ಇಲ್ಲಿ ಇವತ್ತಿನ ದಿವಸ ಕೂಡ ನೀರಿನ ಬಾಟ್ಲಿ ಇಲ್ಲ. ಅವ್ರು ಕೇಳಿದ್ರೆ ಇಲ್ಲ ನೀರು ತುಂಬ್ಕೊಂಡ್ಬರ್ಲಿಕ್ಕೆ ಹೋಗಿದ್ದಾರೆ ಅಂತೇಳಿ ಇಲ್ಲಿ ನೋಡ್ಬೋದು. ಅವರು ಇಲ್ಲಿ ಡ್ರಿಂಕಿಂಗ್ ವಾಟರ್ ಬೋರ್ಡನ್ನು ಇಲ್ಲಿ ಮೇಲೆಗಡೆ ತುರುಕಿದ್ದಾರೆ ನೋಡಿ, ಲೈವ್ ವಿಡಿಯೋದಲ್ಲಿ ಕಾಣ್ಬೋದು. ಈ ರೀತಿ ಬೋರ್ಡನ್ನು ಇಲ್ಲಿ ಮೇಲೆ ತುರುಕಿ ಅವರು ನ್ಯಾಷನಲ್ ಹೈವೇದ ಅಧಿಕಾರಿಗಳು ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತೇಳಿ ಅವರಲ್ಲಿ ನಾವು ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಸರ, ಈಗ ಟಾಯ್ಲೆಟ್ ಕ್ಲೀನ್ ಇಲ್ಲ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ ನಿಮ್ಮ NHIದಿಂದ. ಮತ್ತೆ ಇದಕ್ಕೆ ನೀವೇನು ಪ್ರತಿಕ್ರಿಯೆ ಕೊಡ್ತೀರಿ ಕೊಡ್ಸಿ ಸರ. ನೋಡ್ಬರ್ರಿ, ಅಲ್ಲಿ ತೋರಿಸ್ತೇವೆ ಎಲ್ಲಾ ಗಲೀಜ್. ಅಲ್ಲಿ ಏನಾದ್ರು ಯಾರಿಗಾರ ಸ್ವಂಕಿತ ಪನ್ನಿತ, ಯಾಕಂದ್ರೆ ಇಲ್ಲೇ ಹೈವೇದ ಮೇಲೆ ಹೋಗುವಂತ ಯಾರಾದ್ರೂ ರೋಗಿಗಳು ಇಂಥವ್ರು ಯಾರಿಗಾದ್ರು ಅಲ್ಲಿ ಟಾಯ್ಲೆಟ್ ಹೋದ್ರೆ ನನ್ನ ಕಡೆ ಹಿಡಿಯೋದಾವ ಸರ್. ಅದಿರ್ಲಿ ಇದು ಟಾಯ್ಲೆಟ್ ಮಾತಾಡೋಣ್ರಿ ಸರ. ಟಾಯ್ಲೆಟ್ ಪೂರ್ತಿ ಹದಗೆಟ್ಟಿರೋದ್ರಿಂದ ನಮ್ ಕಡೆ ಲೈವ್ ಆಗಿ ತೋರಿಸ್ತೇವೆ. ನಾವಂತೂ ನ್ಯೂಸ್ ಮಾಡ್ತೇವೆ, ತೋರಿಸ್ತೇವೆ. ಅದ್ರ ಬಗ್ಗೆ ತಮ್ಮ ಸಂದರ್ಶನ ಪ್ರತಿಕ್ರಿಯೆ ಏನ್ ಕೊಡ್ತೀರಿ ಕೊಡಿ ಸರ್. ಪೂರ ಹೊಲಸಾಟ ಇದೆ. ನಾವು ಹೇಳಿದ್ರು ಕೂಡ ಇದನ್ನ ಯಾರು ಗಮನಿಸ್ತಾ ಇಲ್ಲ ಸರ್. ನೀವು ಕರ್ಕೊಂಡು ಹೋಗಿ ತೋರಿಸ್ತೇನೆ ಬನ್ನಿ ಸರ್. ಅದು ಯಾರಿಗಾರು ಹುಡುಗರಿಗೆ ಚುಚ್ಚಿ ಇಚ್ಚಿದ್ರೆ ಅಲ್ಲಿ ಎಷ್ಟು ಸಮಸ್ಯೆ ಆಕತಿ. ಅಲ್ಲಿ ಟಾಯ್ಲೆಟ್ ಪೂರ್ತಿ ಕ್ಲೀನ್ ಇಲ್ಲ ಸರ್, ಪೂರ್ತಿ ಕ್ಲೀನ್ ಇಲ್ಲ. ಹೆಣ್ಮಕ್ಳದ್ದು ಇಲ್ಲ, ಗಂಡ ಮಕ್ಳದ್ದು ಇಲ್ಲ ಸರ್. ಸೂಪರ್ವೈಸರ್ ನೀವೇನ್ರಿ? ಇವರ ಸೂಪರ್ವೈಸರ್ ಹಾ ರೀ.
ತಮ್ಮ ಹೆಸರು ಏನಂದ್ರಿ ಸರ್? ಗೌತಮ್ ಅಂತ ಸರ್. ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀರಿ? ಈಗ ಅಲ್ಲಿ ಕುಡಿ ನೀರು ತಮ್ಮಂದ್ ಇಟ್ಟಾರ ಸರ್, ಈಗ ನೀರಿನ ಬಾಟ್ಲಿ ಅದ್ರೊಳಗೆ ನೋಡಿ ಬರ್ರಿ ಸರ್, ಅದ್ರ ಮ್ಯಾಲ ಮಣ್ಣ್ ಹೆಂಗ್ ಬಿದ್ದೈತಿ, ರಾಡ್ ಹೆಂಗೈತಿ, ಅದ್ ನೀರಿನ ಕುಡಿ ನೀರಿನ ಬಾಟ್ಲಿ ಅಲ್ಲ ಸರ್, ಅದನ್ನ ಟಾಯ್ಲೆಟ್ಗೂ ಉಪಯೋಗಿಸಕ್ ಬರದಂತ ಬಾಟ್ಲಿ ತಂದಿಟ್ಟಿದಾರ ಸರ್. ನೀವು ಬಂದ್ ನೋಡಿ ಬರ್ರಿ ಸರ್, ಅದನ್ನ ನೋಡಿ ಬರ್ರಿ ಸರ್, ಅದನ್ನ ಹೆಂಗ್ ಕ್ಲೀನ್ ಮಾಡುದು ಸರ್? ಅಲ್ಲ ಸರ್, ಅಲ್ಲಿ ವ್ಯವಸ್ಥೆ ಕರೆಕ್ಟ್ ಇಡ್ಬೇಕಲ್ಲ ಸರ್. ಯಾಕೆ ಜನರ ಕಡೆಯಿಂದ ದುಡ್ಡು ಸುಲಿಗೆ ಮಾಡ್ತೀರಿ ಅಂದ್ರೆ ಅದ್ರ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿ ಇದನ್ನ ಮಾಡ್ಬೇಕಲ್ಲ ಸರ್. ಸರ್ ಅಲ್ಲಿ ಕೆಬ್ಬಣದ ರಾಡ್ ನಿಮ್ಗೆ ಕಾಣತಿಲ್ಲ ಕಣ್ಣಿಗೆ, ತೋರಿಸ್ತೀನಿ ಬರ್ರಿ. ಲೇಡೀಸ್ ಟಾಯ್ಲೆಟ್ ಒಳಗೆ ಕೆಬ್ಬಣದ ರಾಡ್ ಐತಿ ಸರ್. ಯಾರಿಗಾರ ಅಲ್ಲಿ ಚುಚ್ಚಿ ಇಚ್ಚಿದ್ರೆ ಏನಾರ ಅನಾಹುತ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ರೀ? ಇದನ್ನ ನಾವು DC ಅವ್ರ ಗಮನಕ್ಕೂ ತರ್ತೇವಿ. ಈ ಟೋಲ್ ಮೇಲೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ನಾವು ಅದನ್ನ ಜನರಿಗೆ ಇದನ್ನ ಬಿಡ್ತೇವೆ. ಈಗ ಜನ ಹೇಳ್ತಾ ಇದಾರೆ ಇಲ್ಲಿ ಕುಡಿ ನೀರಿನ ವ್ಯವಸ್ಥೆ ಎಂದೂ ಇರಂಗಿಲ್ಲ, ಟಾಯ್ಲೆಟ್ ಕ್ಲೀನ್ ಇರಂಗಿಲ್ಲ, ವ್ಯವಸ್ಥೆ ಐತಿಲ್ಲ. ಕೆಬ್ಬಣದ ರಾಡ್ಗಳು ಏನ್ ಮಾಡತ್ತಾವಲ್ಲಿ ಅದೇ ಹೇಳ್ರಿ ನನಗ. ಹಾ ರೀ, ಟಾಯ್ಲೆಟ್ ಒಳಗೆ ಸರಿ ಆಯ್ತ್ರಿ. ನೀವು ಟಾಯ್ಲೆಟ್ ಯಾವಾಗ ಕ್ಲೀನ್ ಮಾಡ್ತೀರಿ ಕ್ಲೀನ್ ಮಾಡಿ ಸರ್. ಕುಡಿ ನೀರಿನ ವ್ಯವಸ್ಥೆ ನಾವು ಎಲ್ಲರೂ ಕೇಳ್ರಿ ಸರ್. ಈಗ ನಾವು ಬೆಳಗಾವಿಂದ ಧಾರವಾಡಕ್ಕೆ ಹೋಗುವಂತ NH4 ಹೈವೇಯಲ್ಲಿ ಇದ್ದೇವೆ. ಹೈವೇಯಲ್ಲಿ ಟೋಲ್ ಫ್ರೀ ನಂಬರ್ ಅನ್ನ ಮಾಡಿದಾರ. ಅದು ಚಾಲು ಆಯ್ತು ಇನ್ನು ಬಂದ್ ಆಯ್ತು ಅಂತ ಹೇಳಿ ನಾವು ವೀಕ್ಷಣೆ ಮಾಡೋಣ. ಯಾಕಂದ್ರೆ ಬಹಳ ಮಂದಿ ಜನರು ಇಲ್ಲಿ ಕಂಪ್ಲೇಂಟ್ ಮಾಡಿದಾರ, ಇದು ಯಾವಾಗೂ ಸ್ಟಾರ್ಟ್ ಇರಂಗಿಲ್ಲ ಅಂತೇಳಿ. ಅದಕ್ಕೆ ನಾವು ಲೈವ್ ಆಗಿ ನಾವು ನೋಡ್ತಾ ಇದೀವಿ. ಈಗ ನೋಡಿ, ಈಗ ಇದನ್ನ ಓಪನ್ ಮಾಡ್ತೇವೆ. ಇದು ಸ್ಟಾರ್ಟ್ ಆಯ್ತು ಚಾಲು ಆಯ್ತು ಅನ್ನೋದು ಈಗ ಗೊತ್ತಾಕತಿ. ನೋಡೋಣ, ಇಲ್ಲಿ ಬಟನ್ ಇದೆ, 2 ಗ್ರೀನ್ ಬಟನ್ ಇದಾವ. ಇದು ಸ್ಟಾರ್ಟ್ ಇದ್ರೆ ಚಾಲು ಆಯ್ತು ಅದು ಗೊತ್ತಾಗತ್ತೆ. ನೋಡಿ ಸರ್, ಇದು ಸ್ಟಾರ್ಟ್ ಇಲ್ಲ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಇದು ಸ್ಟಾರ್ಟ್ ಇಲ್ಲ. ಸ್ಟಾರ್ಟ್ ಇದ್ರೆ ಲೈಟ್ ಹತ್ತಿತ್ತು. ಇಲ್ಲಿ ಗ್ರೀನ್ ಬಟನ್ ನಾವು ಒತ್ತಿದಾಗ ಎಮರ್ಜೆನ್ಸಿ ನಂಬರ್ ಬರೆದಿದ್ದಾರೆ 8970. ಇದು ಅರ್ಧಂಬರ್ಧ ಬರೆದಿದ್ದಾರೆ, ಇಲ್ಲಿ ಕರೆಕ್ಟ್ ಆಗಿ ನಂಬರ್ ಬರೋದಿಲ್ಲ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ಬೇಕು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಸಚಿವರಾದಂತ ನಿತಿನ್ ಗಡ್ಕರಿ ಅವರು, ಸಾರಿಗೆ ಸಚಿವರು, ಇದರ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಮತ್ತ ಜನಸಾಮಾನ್ಯರ ಜೊತೆ ಈ ಹಿರೇಬಾಗೇವಾಡಿ ಟೋಲ್ನವರು ಚೆಲ್ಲಾಟ ಆಡ್ತಾ ಇದಾರೆ ಜನರ ಜೀವದ ಜೊತೆ. ಮತ್ತು ಅವರು ಸರಿಯಾಗಿ ಜನರ ಜೊತೆ ಸರಿಯಾಗಿ ಮಾತಾಡಂಗಿಲ್ಲ. ಮತ್ತ ಬಂದಂತ ಕಸ್ಟಮರ್ ಜೊತೆ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಮಾಡುವಂತ ಪ್ರಯಾಣಿಕರಿಗೆ ಒಂದು ಲೋಕಲ್ ಮಂದಿನ ಇಟ್ಟುಕೊಂಡು, ಅಂದ್ರೆ ಹಿರಿಯ ಬಾಗೇವಾಡಿ ಗ್ರಾಮಸ್ಥರನ್ನ ಒಂದು 2-3 ಮಂದಿ ಕೆಲಸಕ್ಕೆ ಇಟ್ಕೊಂಡು ಅವ್ರ ಮುಖಾಂತರ ದಬ್ಬಾಳಿಕೆ ಮಾಡೋದು, ಮತ್ತ ಹೋಗುವಂತ ಜನರ ಜೊತೆ ಮಿಸ್ಬಿಹೇವ್ ಮಾಡೋದು, ಈ ರೀತಿ ಮಾತಾಡ್ತಾ ಇದ್ರೆ ಇದಕ್ಕೆ ಸೂಕ್ತವಾದಂತ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಂತೇಳಿ ನಾವು ಈ ಮೂಲಕ ಅವರಿಗೆ ತಿಳಿಸಲು ಬಯಸುತ್ತೇವೆ. ಧನ್ಯವಾದ.